ಕಟ್ಟಡಕ್ಕೆ ಶೌಚಾಲಯ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 36,555, ಖರ್ಚಾಗಿರುವುದು 36,547. ದೇವಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಳಗಟ್ಟೆ ಗ್ರಾಮದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕಾಲೋನಿಗೆ ಸೇರಿದಂತೆ ಸಾರ್ವಜನಿಕ ಸ್ಥಳದಲ್ಲಿ ಕೊಳವೆ ಬಾವಿ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 69,708, ಖರ್ಚಾಗಿರುವುದು 68,974. ದೇವಗಿ ಗ್ರಾಮ ಪಂಚಾಯತ್ ಒಡೆತನದ ಕಟ್ಟಡ ನವೀಕರಣ ಅಭಿವೃದ್ಧಿ ಕಾಮಗಾರಿ ಅಂದಾಜು ಮೊತ್ತ 46,000, ಖರ್ಚಾಗಿರುವುದು 43,046. ವಾಟಗಲ್ ಗ್ರಾಮದ ಅಂಚೆ ಮನೆ ಮೇಘರಾಜ್ ಮತ್ತು ಈಶ್ವರ್ ಸೇರಗರ ಮನೆ ಮಧ್ಯದಲ್ಲಿರುವ ಸಾರ್ವಜನಿಕ ರಸ್ತೆಗೆ ಮೋರಿ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 51,672, ಖರ್ಚಾಗಿರುವುದು 51,385. ಸಾಮಾಜಿಕ ಲೆಕ್ಕ ಪರಿಶೋಧನಾ ಶುಲ್ಕ 20,000 2024-25 ಸಾಲಿನ ಕುಡಿಯುವ ನೀರು, ಬೀದಿ ದೀಪ, ಸ್ವಚ್ಛತೆ ನಿರ್ವಹಣೆಗೆ ಸಂಬಂಧಿಸಿದ ಸಾಮಗ್ರಿ ಮತ್ತು ಸರಬರಾಜು ವಿವರ. ಭವಾನಿ ಎಂಟರ್ಪ್ರೈಸಸ್ ತೀರ್ಥಹಳ್ಳಿಯವರಿಗೆ 11,153 ಬೀದಿ ದೀಪ ಅಳವಡಿಕೆ ಸಾಮಗ್ರಿ. ಭವಾನಿ ಎಂಟರ್ಪ್ರೈಸ್ ತೀರ್ಥಹಳ್ಳಿಯವರಿಗೆ 15,623 ಕುಡಿಯುವ ನೀರಿನ ಸಾಮಗ್ರಿ ಖರೀದಿ. ಭವಾನಿ ಎಂಟರ್ಪ್ರೈಸ್ ತೀರ್ಥಹಳ್ಳಿಯವರಿಗೆ 16,183 ಕುಡಿಯುವ ನೀರಿನ ಸಾಮಗ್ರಿ. ಭವಾನಿ ಎಂಟರ್ಪ್ರೈಸ್ ತೀರ್ಥಹಳ್ಳಿಯವರಿಗೆ 7,481 ಕುಡಿಯುವ ನೀರಿನ ಸಾಮಗ್ರಿ ಖರೀದಿ. ಕಂಪ್ಯೂಟರ್ ಪ್ಲಾನೆಟ್ ತೀರ್ಥಹಳ್ಳಿ 42,000 ಗ್ರಾಮ ಪಂಚಾಯತ್ ಕಚೇರಿಗೆ ಲ್ಯಾಪ್ಟಾಪ್ ಖರೀದಿ ನೀಡುವುದು. ನೆಲಜಲ ಮಿತ್ರ ಯೋಜನೆಗೆ 42,444 ಶಿಬಿರ ತರಬೇತಿ ವೆಚ್ಚ. ಭವಾನಿ ಎಂಟರ್ಪ್ರೈಸ್ ಇವರಿಗೆ 98,000 ಕುಡಿಯುವ ನೀರಿನ ಸಾಮಗ್ರಿ ಖರೀದಿ. ಭವಾನಿ ಎಂಟರ್ಪ್ರೈಸ್ ಇವರಿಗೆ 23,000 ಕುಡಿಯುವ ನೀರಿನ ಸಾಮಗ್ರಿ ಖರೀದಿ. ಭವಾನಿ ಎಂಟರ್ಪ್ರೈಸ್ ಇವರಿಗೆ 47,500 ಕುಡಿಯುವ ನೀರಿನ ಸಾಮಗ್ರಿ ಖರೀದಿ. ಭವಾನಿ ಎಂಟರ್ಪ್ರೈಸಸ್ ತೀರ್ಥಹಳ್ಳಿಯವರಿಗೆ 35,726 ಕುಡಿಯುವ ನೀರಿನ ಸಾಮಗ್ರಿ ಖರೀದಿ. ಮೆಸ್ಕಾಂ ಬಿಲ್ಲು 69,936, ಬೀದಿ ದೀಪ ಮತ್ತು ಕುಡಿಯುವ ನೀರಿನ ವಿದ್ಯುತ್ ಬಿಲ್ ಪಾವತಿ. ಭವಾನಿ ಎಂಟರ್ಪ್ರೈಸ್ ತೀರ್ಥಹಳ್ಳಿಯವರಿಗೆ 60,000 ಕುಡಿಯುವ ನೀರಿನ ಸಾಮಗ್ರಿ ಖರೀದಿ. ಭವಾನಿ ಎಂಟರ್ಪ್ರೈಸ್ ಇವರಿಗೆ 95,000 ಕುಡಿಯುವ ನೀರಿನ ಸಾಮಗ್ರಿ ಖರೀದಿ. ಭವಾನಿ ಎಂಟರ್ಪ್ರೈಸ್ ತೀರ್ಥಹಳ್ಳಿಯವರಿಗೆ 49,536 ಕುಡಿಯುವ ನೀರಿನ ಸಾಮಗ್ರಿ ಖರೀದಿ. ನಂದಿ ಎಲೆಕ್ಟ್ರಿಕಲ್ಸ್ ಇವರಿಗೆ 49,970 ಬೀದಿ ದೀಪ ಅಳವಡಿಕೆ ಸಾಮಗ್ರಿ. ಭವಾನಿ ಎಂಟರ್ಪ್ರೈಸ್ ತೀರ್ಥಹಳ್ಳಿಯವರಿಗೆ 67,860 ಕುಡಿಯುವ ನೀರಿನ ಸಾಮಗ್ರಿ ಖರೀದಿ. ಒಟ್ಟು ಮೊತ್ತ 7,33,317. ತೀರ್ಥಹಳ್ಳಿ ತಾಲೂಕು ಪಂಚಾಯತ್ ರಾಜ್ಯ ಹಣಕಾಸು ಆಯೋಗದ ಅನುದಾನ. ದೇವಗಿ ಗ್ರಾಮ ಪಂಚಾಯತ್ ಹುಂಟೂರು ಆಚೆದರಿಗೆ ಪರಿಶಿಷ್ಟ ಪಂಗಡದ ಕಾಲೋನಿಗೆ ಸಾರ್ವಜನಿಕ ರಸ್ತೆಗೆ ಸಿಮೆಂಟ್ ಪೈಪ್ ಅಳವಡಿಕೆ ಮೋರಿ ನಿರ್ಮಾಣ ಅಂದಾಜು ಮೊತ್ತ 6,000, ಖರ್ಚಾಗಿರುವುದು 5,960, ಖರ್ಚು 59,836. ದೇವಗಿ ಗ್ರಾಮ ಪಂಚಾಯತ್ ಅಡಿಗಿಮಕ್ಕಿ ಗ್ರಾಮದ ಹೊಸತೋಟ ಪ್ರಾಥಮಿಕ ಶಾಲೆ ದುರಸ್ತಿ 1 ಲಕ್ಷ ಅಂದಾಜು ಮೊತ್ತ, ಖರ್ಚಾಗಿರುವುದು 99,500. ದೇವಗಿ ಗ್ರಾಮ ಪಂಚಾಯತ್ ವಾಡ್ಕರ್ ಗ್ರಾಮದ ಹಿರಿಕೆರೆಯಲ್ಲಿ ಸಾರ್ವಜನಿಕ ಕುಡಿಯುವ ನೀರಿನ ಕೊಳವೆ ಬಾವಿ ಕೊರೆಸುವುದು ಅಂದಾಜು ಮೊತ್ತ 1 ಲಕ್ಷ, ಖರ್ಚು 98,981. ದೇವಗಿ ಗ್ರಾಮ ಪಂಚಾಯತ್ ಹಿರಿಕೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದುರಸ್ತಿ ಅಂದಾಜು ಮೊತ್ತ 1 ಲಕ್ಷ, ಖರ್ಚಾಗಿರುವುದು 99,917. ದೇವಗಿ ಗ್ರಾಮ ಪಂಚಾಯತಿಯ ವಾಡ್ಕರ್ ಗ್ರಾಮದ ಹಿರಿಕೆರೆಗೆ ಸಾರ್ವಜನಿಕ ಕುಡಿಯುವ ನೀರಿಗೆ ಮೋಟಾರ್ ಅಳವಡಿಕೆ ಮತ್ತು ಪೈಪ್ಲೈನ್ ಕಾಮಗಾರಿ ಅಂದಾಜು ಮೊತ್ತ 1,25,000, ಖರ್ಚಾಗಿರುವುದು 1,19,309. ದೇವಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ದೇವಗಿ ಗ್ರಾಮದ ಜೇಡಗುಣಿ ಸಾರ್ವಜನಿಕ ಕುಡಿಯುವ ನೀರಿನ ಟ್ಯಾಂಕ್ ಅಭಿವೃದ್ಧಿ ಕಾಮಗಾರಿ ಅಂದಾಜು ಮೊತ್ತ 1 ಲಕ್ಷ, ಖರ್ಚಾಗಿರುವ ಮೊತ್ತ 84,833. ದೇವಗಿ ಗ್ರಾಮದ ದೇವಗಿ ಅಂಗನವಾಡಿ ಶೌಚಾಲಯ ಕಾಮಗಾರಿ ಅಂದಾಜು ಮೊತ್ತ 1,42,000, ಖರ್ಚಾಗಿದ್ದು 1,41,285. ದೇವಗಿ ಗ್ರಾಮ ಪಂಚಾಯತ್ ಡಿಜಿಟಲ್ ಗ್ರಂಥಾಲಯಕ್ಕೆ ಪೀಠೋಪಕರಣ ಖರೀದಿ ಅಂದಾಜು ಮೊತ್ತ 55,000, ಖರ್ಚಾಗಿದ್ದು 54,800. ದೇವಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಡಿಗಿಮಕ್ಕಿ ಗ್ರಾಮದಲ್ಲಿ ಕಿರು ಸೇತುವೆ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 4,95,000, ಖರ್ಚಾಗಿದ್ದು 4,99,520. ದೇವಗಿ ಗ್ರಾಮ ಪಂಚಾಯತ್ ವಾಟಕಾರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೇಲ್ಛಾವಣಿ ದುರಸ್ತಿ ಹಾಗೂ ಇತರೆ ಅಭಿವೃದ್ಧಿ ಕಾಮಗಾರಿ ಅಂದಾಜು ಮೊತ್ತ 3 ಲಕ್ಷ, ಖರ್ಚಾಗಿರುವ ಮೊತ್ತ 2,98,452. ಒಟ್ಟು ಅಂದಾಜು ಮೊತ್ತ 15,23,000, ಖರ್ಚಾಗಿರುವುದು 15,49,433. ರಾಜ್ಯ ಹಣಕಾಸು ಆಯೋಗದಿಂದ ಜಿಲ್ಲಾ ಪಂಚಾಯತಿ ಅನುದಾನದಲ್ಲಿ ಆಲ್ಮನೆ ಕುಡಿಯುವ ನೀರಿನ ಯೋಜನೆ ಪೈಪ್ಲೈನ್ ಮುಂದುವರಿದ ಕಾಮಗಾರಿ 1,50,000 ಅಂದಾಜು ಮೊತ್ತ, ಖರ್ಚಾಗಿದ್ದು 1,41,000. ತೀರ್ಥಹಳ್ಳಿ ತಾಲೂಕು ದೇವಗಿ ಗ್ರಾಮ ಪಂಚಾಯತ್ ಅಡಿಗಿಮಕ್ಕಿ ಊರಿಗೆ ಸಂಪರ್ಕಕ್ಕೆ ಕಾಲು ಸಂಕ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 1,69,000, ಖರ್ಚಾಗಿದ್ದು 1,69,000. ಒಟ್ಟು 3,19,000 ಅಂದಾಜು ಮೊತ್ತ, 3,18,000 ಇದೆಯಾ ಓದಿರೋ ಕಾಮಗಾರಿಗಳಲ್ಲಿ
ಬಂದಿದ್ದೆ ಒಬ್ಬರು ಅವರೇ ತೆಗೆದು ಕಂಪ್ಲೇಂಟ್ ಹೇಳಿ ಅದ್ರ ಬರ್ಕೊಂಡು ಯಾರ್ಯಾರು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಯಾರ್ಯಾರು ಕೆಲಸಗಳನ್ನ ನಿರ್ವಹಿಸಿದರೆ ಅವರ ಮನೆಗಳನ್ನ ಭೇಟಿ ಮಾಡಿ ನಿಮ್ಮ ಗ್ರಾಮ ಪಂಚಾಯತಿ ಕೆಲವೊಂದು ಸಣ್ಣ ಪುಟ್ಟ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಬೇರೆ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ಹೋಲಿಸಿದ್ರೆ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ದಾಖಲಾತಿಗಳನ್ನು ಉತ್ತಮವಾಗಿ ನಿರ್ವಹಣೆ ಮಾಡಿದ್ದಾರೆ. ಕಾಮಗಾರಿ ಸ್ಥಳದಲ್ಲೂ ಅಷ್ಟೇ ಉತ್ತಮವಾಗಿರುವಂತಹ ಕೆಲಸಗಳನ್ನ ನಿರ್ವಹಿಸಿರುವುದು ಏನೇನು ಉತ್ತಮ ಅಂಶಗಳು ಅಂತಂದ್ರೆ ನರೇಗಾ ಯೋಜನೆ ಅಡಿಯಲ್ಲಿ ಕ್ರಿಯಾ ಯೋಜನೆ ಅನುಮೋದನೆ ಆಗಿರುತ್ತದೆ. ಅಂದಾಜು ಪಟ್ಟಿಗಳನ್ನು ಕಾಮಗಾರಿ ಪ್ರಾರಂಭ ಪತ್ರವನ್ನು ಕಡತದಲ್ಲಿ ನಿರ್ವಹಣೆ ಮಾಡಬೇಕು ಅಂತ ಇದೆ, ನಿರ್ವಹಣೆ ಆಗಿರುತ್ತದೆ. ಕೆಲಸಕ್ಕಾಗಿ ಯಾರು ಬರ್ತಾರೆ ಅವರು ಅರ್ಜಿಗಳನ್ನು ಸಲ್ಲಿಸಬೇಕು. ಅರ್ಜಿ ಪ್ರತಿನ ಕಡತದಲ್ಲಿ ನಿರ್ವಹಣೆ ಆಗಬೇಕು ಅಂತ ನಿರ್ವಹಿಸಿದ್ದಾರೆ. ಕೆಲಸಕ್ಕೆ ಹಾಜರಾಗಿ ಅನ್ನೋದಕ್ಕೆ ವೈಯಕ್ತಿಕ ನೋಟಿಸ್ ಮತ್ತೆ ಸಾರ್ವಜನಿಕ ನೋಟಿಸ್ ಅನ್ನ ಗ್ರಾಮ ಪಂಚಾಯತ್ ನೀಡಬೇಕು ಅಂತಿದೆ, ನಿರ್ವಹಣೆ ಆಗಿರುತ್ತದೆ. ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಯಾರ್ಯಾರು ಕೆಲಸಕ್ಕೆ ಹಾಜರಾಗಿದ್ದಾರೆ ಅವರ ಪ್ರತಿದಿನ ಸೈನ್ ಹಾಕಿರುವಂತೆ ಎನ್ಎಂಆರ್ ಪ್ರತಿಗಳನ್ನ ಕಡತದಲ್ಲಿ ನಿರ್ವಹಣೆ ಮಾಡಬೇಕು ಅಂತಿದೆ, ನಿರ್ವಹಣೆ ಆಗಿರುತ್ತದೆ. ಆನ್ಲೈನ್ಗೆ ಎಂಟ್ರಿ ಮಾಡ್ತಾರೆ, ಎಷ್ಟು ಮಾನವ ದಿನಗಳ ಕೆಲಸಗಳನ್ನ ನಿರ್ವಹಿಸಿದ್ದಾರೆ ಅನ್ನೋದನ್ನ ಆನ್ಲೈನ್ಗೆ ಎಂಟ್ರಿ ಮಾಡಿರ್ತಾರೆ, ಅದನ್ನ ಎಂಐಎಸ್ ಪ್ರತಿ ಅಂತ ಕರೀತೀವಿ, ಅದು ಸಹ ನಿರ್ವಹಣೆ ಆಗಿರುತ್ತದೆ. ಇನ್ನು ಕಾಮಗಾರಿ ಸ್ಥಳಕ್ಕೆ ಇಂಜಿನಿಯರ್ ಭೇಟಿ ಮಾಡಿ ಅಲ್ಲಿ ಎಷ್ಟು ಪ್ರಮಾಣದ ಕೆಲಸ ಆಗಿದೆ ಅನ್ನೋದನ್ನ ಉತ್ತಮವಾಗಿ ಅಳತೆ ಪುಸ್ತಕವನ್ನು ನಿರ್ವಹಣೆ ಮಾಡಿರ್ತಾರೆ. ಕಾಮಗಾರಿಯ ಕಡತದಲ್ಲಿ ಅಂತವರ ಫೋಟೋಗಳನ್ನ ನಿರ್ವಹಿಸಬೇಕು ಅಂತಿದೆ, ನಿರ್ವಹಣೆ ಆಗಿರುತ್ತದೆ. ಎಫ್ಟಿಒ ಪ್ರತಿಗಳನ್ನ ನಿರ್ವಹಿಸಬೇಕು ಅಂತಿದೆ, ನಿರ್ವಹಣೆ ಆಗಿರುತ್ತದೆ. ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಹಾಜರಾತಿ ಪಟ್ಟಿ, ಚಲನ ಪ್ರತಿ, ಮುಕ್ತಾಯ ವರದಿಗಳನ್ನ ನಿರ್ವಹಣೆ ಮಾಡಬೇಕು ಅಂತಿದೆ, ನಿರ್ವಹಣೆ ಆಗಿರುತ್ತದೆ. ಸಾಮಗ್ರಿ ಖರೀದಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಕಾಮಗಾರಿಗಳನ್ನ ಮಾಡಿದ್ದು ಅದರಲ್ಲಿ ದರಪಟ್ಟಿ ಪ್ರಕಟಣೆ, ಕೊಟೇಶನ್, ಕಂಪೇರಿಟಿವ್ ಸ್ಟೇಟ್ಮೆಂಟ್, ಸಾಮಗ್ರಿ ಸರಬರಾಜು ಆದೇಶ ಮತ್ತೆ ವೋಚರ್ಗಳನ್ನ ನಿರ್ವಹಣೆ ಮಾಡಬೇಕು ಅಂತಿದೆ, ನಿರ್ವಹಿಸಿರುತ್ತಾರೆ. ವೈಯಕ್ತಿಕ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಫಲಾನುಭವಿ ಆಯ್ಕೆಗಳನ್ನ ನಿರ್ವಹಣೆ ಮಾಡಬೇಕು ಅಂತಿದೆ, ನಿರ್ವಹಣೆ ಆಗಿರುತ್ತದೆ. ಚೆಕ್ ಮೆಜರ್ಮೆಂಟ್ ಅನ್ನ ಮಾಡಬೇಕು ಅಂತಿದೆ, ನಿರ್ವಹಿಸಿರುತ್ತಾರೆ. ಕಾಮಗಾರಿಯ ಸ್ಥಳದಲ್ಲಿ ನಾಮಫಲಕವನ್ನು ಅಳವಡಿಸಬೇಕು ಅಂತ ಇದೆ, ಅದು ಸಹ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಉತ್ತಮವಾಗಿ ನಿರ್ವಹಣೆ ಮಾಡಿರುತ್ತದೆ. ಮತ್ತೆ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ 1 ರಿಂದ 7 ರಿಜಿಸ್ಟರ್ ಅಂತ ಕರೀತೀವಿ. ಯಾವ್ಯಾವ ಅಂತಂದ್ರೆ ಉದ್ಯೋಗ ಚೀಟಿ ಅರ್ಜಿ ವಹಿ, ಉದ್ಯೋಗ ಚೀಟಿ ನೋಂದಣಿ ವಹಿ, ಉದ್ಯೋಗ ಚೀಟಿ ವಿತರಣಾ ವಹಿ, ಕುಟುಂಬ ಉದ್ಯೋಗ ರಿಜಿಸ್ಟರ್, ದಡವಣೆ ಪುಸ್ತಕ, ನಮೂನೆ 3 ಅಂದ್ರೆ ಬೇಡಿಕೆ ಕೆಲಸದ ಹಂಚಿಕೆ ಕೂಲಿ ಪಾವತಿ ರಿಜಿಸ್ಟರ್, ಕಾಮಗಾರಿ ವಹಿ, ಆಸ್ತಿ ವಹಿ, ದೂರು ವಹಿ, ಸಾಮಗ್ರಿ ವಹಿ, ಇದೆಲ್ಲವೂ ಸಹ ಗ್ರಾಮ ಪಂಚಾಯತಿಯಲ್ಲಿ ಉತ್ತಮವಾಗಿ ನಿರ್ವಹಣೆ ಆಗಿರುತ್ತದೆ. ನಗದು ಪುಸ್ತಕನ ನಿರ್ವಹಿಸಬೇಕು ಅಂತಿದೆ, ನಿರ್ವಹಣೆ ಆಗಿರುತ್ತದೆ. ದೂರು ಪೆಟ್ಟಿಗೆನ ನಿರ್ವಹಣೆ ಮಾಡಬೇಕು ಅಂತಿದೆ, ನಿರ್ವಹಣೆ ಆಗಿರುತ್ತದೆ. ಇನ್ನು ರೋಜಗಾರ ದಿನಾಚರಣೆಯನ್ನು ಆಚರಿಸಬೇಕು ಅಂತಿದೆ, ಅದು ಸಹ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಿರ್ವಹಣೆ ಆಗಿರುತ್ತದೆ. ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಯಾರ್ಯಾರಿಗೆ ಜಾಬ್ ಕಾರ್ಡ್ಗಳು ಬೇಕು ಅಂತ ಅರ್ಜಿಗಳನ್ನ ಸಲ್ಲಿಸಿದ್ದಾರೆ ಅವರೆಲ್ಲರಿಗೂ ಸಹ ಜಾಬ್ ಕಾರ್ಡ್ಗಳನ್ನ ವಿತರಣೆ ಮಾಡಿರ್ತಾರೆ. ಅದರಲ್ಲಿ ಕೂಲಿ ಕಾರ್ಮಿಕರ ಭಾವಚಿತ್ರ ಇರಬೇಕು ಅಂತಿದೆ, ನಿರ್ವಹಣೆ ಆಗಿರುತ್ತದೆ. ಕಾಮಗಾರಿ ವಿವರಣೆನ ಉದ್ಯೋಗ ಚೀಟಿಯಲ್ಲಿ ರೆಕಾರ್ಡ್ ಬರೀಬೇಕು ಅಂತಿದೆ, ಅದು ಸಹ ನಿರ್ವಹಣೆ ಆಗಿರುತ್ತದೆ. ಎಲ್ಲಾ ದಾಖಲಾತಿಯನ್ನು ಉತ್ತಮವಾಗಿ ನಿರ್ವಹಣೆ ಮಾಡಿರ್ತಾರೆ. ಇನ್ನು ನ್ಯೂನತೆಗಳು ಅಂತಂದ್ರೆ ಡೈನಾಮಿಕ್ ವಾಲ್ ಅಂತ ಗ್ರಾಮ ಪಂಚಾಯತಿ ಎದುರುಗಡೆ ಒಂದು ವಾಲ್ ಇರುತ್ತೆ, ಅದರಲ್ಲಿ ಮಾಹಿತಿ ಅಪೂರ್ಣವಾಗಿರುತ್ತದೆ, ಅದನ್ನ ಹೊರತುಪಡಿಸಿ ಉಳಿದಂತೆ ಎಲ್ಲಾ ದಾಖಲಾತಿಯನ್ನು ಉತ್ತಮವಾಗಿ ನಿರ್ವಹಿಸಿರುತ್ತಾರೆ. ತೋಟಗಾರಿಕೆ ಇಲಾಖೆಯಿಂದಲೂ ಸಹ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಸಾಕಷ್ಟು ಕಾಮಗಾರಿಗಳನ್ನ ಮಾಡಿದರೆ ಅವರು ಸಹ ದಾಖಲಾತಿನ ಉತ್ತಮವಾಗಿ ನಿರ್ವಹಣೆ ಮಾಡಿರ್ತಾರೆ. ಕಾಮಗಾರಿ ಸ್ಥಳದಲ್ಲೂ ಅಷ್ಟೇ ಅಲ್ಲಿ ಏನು ಎಂಬಿ ರೆಕಾರ್ಡ್ ಆಗಿರುತ್ತೆ ಅದಕ್ಕೆ ಅನುಗುಣವಾಗಿ ಕೆಲಸ ಮಾಡಿರುವಂತದ್ದು ಪರಿಶೋಧನೆ ಸಂದರ್ಭದಲ್ಲಿ ಕಂಡು ಬಂದಿರುತ್ತದೆ. ಬಳಗಟ್ಟೆ ಗ್ರಾಮದ ಚಿಟ್ಟೆ ಮತ್ತು ಮಂಜುನಾಥ ಇವರ ಜಮೀನಿನಲ್ಲಿ ಅಡಿಕೆ ತೋಟ ನಿರ್ಮಾಣ ಕಾಮಗಾರಿ ಸ್ಥಳದಲ್ಲಿ ನಾಮಫಲಕವನ್ನು ಅಳವಡಿಸಿರುವುದಿಲ್ಲ. ಅಡಗಿನಮಕ್ಕಿ ಲಕ್ಷ್ಮಣ ಬಿನ್ ನಾಗನಾಯಕ ಇವರ ಜಮೀನಿನಲ್ಲಿ ಅಡಿಕೆ ತೋಟ ನಿರ್ಮಾಣ ಕಾಮಗಾರಿ ಸ್ಥಳದಲ್ಲೂ ಸಹ ನಾಮಫಲಕವನ್ನು ಅಳವಡಿಸಿರುವುದಿಲ್ಲ. ಬಳಗಟ್ಟೆ ಗ್ರಾಮದ ಮೀನಾಕ್ಷ ಮತ್ತು ಮೀರಾಚಾರಿ ಇವರ ಅಡಿಕೆ ತೋಟ ನಿರ್ಮಾಣ ಕಾಮಗಾರಿ, ಇದರಲ್ಲೂ ಅಷ್ಟೇ ಕಾಮಗಾರಿ ಸ್ಥಳದಲ್ಲಿ ನಾಮಫಲಕವನ್ನು ಅಳವಡಿಸಿರುವುದಿಲ್ಲ. ಉಳಿದಂತೆ ಎಲ್ಲ ದಾಖಲಾತಿನ ಉತ್ತಮವಾಗಿ ನಿರ್ವಹಣೆ ಮಾಡಿರ್ತಾರೆ. ನಾಮಫಲಕಕ್ಕೆ ಅಂತ ಯಾವುದೇ ರೀತಿ ಹಣನ ಪಾವತಿ ಮಾಡಿರುವುದಿಲ್ಲ, ಅಂದ್ರೆ ಸ್ಥಳದಲ್ಲಿ ನಾಮಫಲಕವನ್ನು ಅಳವಡಿಸಬೇಕು ಅಂತಿದೆ, ನಿರ್ವಹಣೆ ಆಗಿರುವುದಿಲ್ಲ. ಕೃಷಿ ಇಲಾಖೆಯಿಂದ ಅನುಷ್ಠಾನ ಮಾಡಿರುವಂತಹ ಕಾಮಗಾರಿಯಲ್ಲಿ ದಾಖಲಾತಿನ ಉತ್ತಮವಾಗಿ ನಿರ್ವಹಣೆ ಮಾಡಿರ್ತಾರೆ. ಕಾಮಗಾರಿ ಸ್ಥಳದಲ್ಲೂ ಸಹ ನಾಮಫಲಕವನ್ನು ಅಳವಡಿಸಿರ್ತಾರೆ. ಇದಿಷ್ಟು ನರೇಗಾ ಯೋಜನೆಗೆ ಸಂಬಂಧಪಟ್ಟಂತೆ. ಇನ್ನು 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಕಂಡು ಬಂದಿರುವಂತಹ ಉತ್ತಮ ಅಂಶಗಳು